ಎಲ್ರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮೃತಾಂಜನ್. ಈ ಅಮೃತಾಂಜನ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅಮೃತಾಂಜನ್ ಹುಟ್ಟಿದ್ದು ಹೇಗೆ? ಎರಡು ಸಂಸ್ಕೃತ ಪದಗಳಿಂದ ಈ ಅಮೃತಾಂಜನ್ ಎನ್ನುವಂತಹ ಪದ ಹುಟ್ಟುಕೊಂತು. ಅಮೃತ್ ಮತ್ತು ಅಂಜನ್ ಈ ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿದ್ದೇ ಅಮೃತಾಂಜನ. ನಾವೆಲ್ಲ ಸಾಮಾನ್ಯವಾಗಿ ಮಾತಾಡುವಾಗ ಅವನೊಬ್ಬ ದೊಡ್ಡ ಅಮೃತಾಂಜನ್ ಗಿರಾಕಿ ಅಂತೆಲ್ಲ ತಮಾಷೆ ಮಾಡ್ತಿರ್ತೀವಿ. ಅಂದರೆ ಈ ಅಮೃತಾಂಜನ್ ಎಷ್ಟು ಪಾಪ್ಯುಲರ್ ಅಂತ ತಿಳಿಯುತ್ತೆ. ಅದು ಅಂದಿನಿಂದ ಇಂದಿನವರೆಗೂ ಈ ಹೆಸರು ಅಷ್ಟೇ ಪಾಪ್ಯುಲರ್. ತಲೆನೋವನ್ನು ನಿವಾರಣೆ ಮಾಡೋಕ್ಕೆ ಕಂಡುಹಿಡಿದಂತಹ ಬಾಮ್ ಇದು. ಕೆ ನಾಗೇಶ್ವರರಾವ್ ಪಂತುಲೂರವರು ಈ ಕಂಪನಿಯನ್ನು ಹುಟ್ಟುಹಾಕಿದ್ರು. ಅವರು ಸ್ವತಂತ್ರ ಹೋರಾಟಗಾರರು ಕೂಡ ಹೌದು, ಹಾಗೂ ಪತ್ರಕರ್ತರು ಕೂಡ. ಇವರು ಈ ಅಮೃತಾಂಜನ್ ಎನ್ನುವಂತಹ ಬಾಮನ್ನು ಕಂಡುಹಿಡಿದು ಇದನ್ನು ಮಾರ್ಕೆಟ್ಗೆ ತಂದರು. ಮಹಾತ್ಮ ಗಾಂಧೀಜಿಯವರ ಜೊತೆ ಕೂಡ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಇವರು ಪತ್ರಕರ್ತರು ಕೂಡ ಹೌದು. ಇವರು ಅಂದಿನ ಕಾಲದಲ್ಲಿ ಕೋಲ್ಕತ್ತಾದಲ್ಲಿ ಮೆಡಿಸಿನಲ್ ಫಾರ್ಮುಲೇಷನ್ ಬಗ್ಗೆ ರಿಸರ್ಚ್ ಮಾಡಿ ಕಂಡುಹಿಡಿದು ಮಾರುಕಟ್ಟೆಗೆ ತಂದದ್ದೇ ಈ ಅಮೃತಾಂಜನ್ ಬಾಮ್. ಇದು ಪ್ರತಿಯೊಬ್ಬ ಇಂಡಿಯನ್ ಕೂಡ ತಲೆನೋವು ಎಂದಾಕ್ಷಣ ನೆನಪಿಗೆ ಬರುವಂಥದ್ದೇ ಈ ಅಮೃತಾಂಜನ್. ಈ ತಲೆನೋವು ಬಾಮನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಫೌಂಡರ್ ನಾಗೇಶ್ವರರಾವ್ ಪಂತುಲೂರವರು ಪ್ರಾರಂಭದ ದಿನಗಳಲ್ಲಿ ಉಚಿತವಾಗಿ ವಿತರಿಸಿದ್ರಂತೆ. ನಂತರದ ದಿನಗಳಲ್ಲಿ ಇದರ ಬೆಲೆಯನ್ನು 10 ಪೈಸೆಗೆ ಫಿಕ್ಸ್ ಮಾಡ್ತಾರೆ. ನಂತರದ ದಿನಗಳಲ್ಲಿ ಈ ಬಾಮ್ ತುಂಬ ಪ್ರಸಿದ್ಧಿಯನ್ನು ಪಡ್ಕೊಂಡು ಭಾರತದಾದ್ಯಂತ ತಲೆನೋವು ನಿವಾರಕ ಬಾಮ್ ಆಗಿ ಹೊರಹೊಮ್ಮುತ್ತೆ. ಹೆಚ್ಚು ಸೇಲಾದಂತಹ ಈ ಬಾಮ್ ನೋಡುತ್ತಿದ್ದಂತೆಯೇ ಇಡೀ ಭಾರತದಲ್ಲೇ ಪಾಪ್ಯುಲರ್ ಆಗುತ್ತೆ. ಹಾಗೂ ನಾಗೇಶ್ವರರಾವ್ರವರು ಮಿಲೇನಿಯರ್ ಆಗಿ ಕೂಡ ಹೊರಹೊಮ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಈ ಅಮೃತಾಂಜನ್ ಬಾಮ್ ತನ್ನದೇ ಆದ ಮಾರ್ಕೆಟನ್ನು ಉಳಿಸ್ಕೊಂಡು ಬಂದಿದೆ. ನೋಡಿದ್ರಲ್ಲ ಅಮೃತಾಂಜನ್ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.